ಒಂದು ಬದನೆಕಾಯಿ ಕುಯ್ದುಬಿಟ್ಟು ಬದನೆಕಾಯಿನ ಅದಕ್ಕೆ ಸ್ಟಫಿಂಗ್ ತುಂಬ ಅದನ್ನ ಮಾಡೋದಕ್ಕೆ ಹೋಗಿದ್ದು. ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮೋಸ್ಟ್ಲಿ ಸೋರೆಕಾಯಿ ತೊಗೊಂಬಂದಿದ್ದು. ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಹೆಂಗೆ ಮಾಡ್ತಾ ಗೊತ್ತಾ, ಇದನ್ನು ತೊಗೊಂಬರ್ತಾಯಿನಿ ಜಾಸ್ತಿ ತಪ್ಪ ಸರಿನಾ ಅಥವಾ ಯಾರಾದ್ರೂ ಮಾಡ್ತಾರ ತಾಯಿ ಅದವ್ರಿಗೆ. ಸಂಜೆ ಟೈಮು ಮೊಳೆಲ್ಲ ಕೊಕೊಂಡಿರ್ಬೇಕು. ಈ ಬದನೆಕಾಯಿ ಫ್ರೆಶ್ ಆಗಿರೋ ಬದನೆಕಾಯಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಯಾವ ವಾರ ಅಂತಂದರೆ ವಾರನೇ ಮರ್ತೋಗ್ಬಿಟ್ಟಿದ್ದೀನಿ. ಯಾವ ವಾರಪ್ಪ ಅಂತಂದರೆ ಜ್ಞಾಪಿಸ್ಕೊಂಡಿದ್ದೀನಿ ಒಂದು ನಿಮಿಷ. ಶನಿವಾರ. ಇದು ಶನಿವಾರ ಫ್ರೆಂಡ್ಸ್. ಶನಿವಾರ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ. ವಾರನೂ ಕೂಡ ನಾನು ಯಾವುದೇ ಒಂದು ದೇವಸ್ಥಾನಕ್ಕೂ ಹೋಗಲಿಲ್ಲ. ಶುಕ್ರವಾರನೂ ದೇವಸ್ಥಾನಕ್ಕೆ ಹೋಗಲಿಲ್ಲ, ಶನಿವಾರನೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹೂವು ಅಷ್ಟೇ ಚೇಂಜ್ ಮಾಡಿದೆ. ಹಾಗಾಗಿ ಯಾವ ದೇವಸ್ಥಾನಕ್ಕೆ ಹೋಗದೆ ಇರೋ ಕಾರಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಆದರೆ ಇವತ್ತಿಗೆ ಬೆಳಿಗ್ಗೆಯಿಂದ ಏನೇನಾಯಿತು, ಏನೇನು ತೊಗೊಂಬಂದೆ, ಮಾರ್ಕೆಟಿಗೆ ಹೋಗಿದ್ದೆ, ಏನೆಲ್ಲ ತರಕಾರಿ ತೊಗೊಂಬಂದೆ, ಅದೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಹಾಗೆ ಇವತ್ತು ತಿಂಡಿ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರ್ ಡೂಪರ್ ಆಗಿತ್ತು ತಿಂಡಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಏನೆಲ್ಲ ನಾನು ತೊಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸ್ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇವತ್ತಿನ ಡೇ ಹೇಗೋಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ ಇವತ್ತಿನ ಒಂದು ವ್ಲಾಗ್ನ. ಹಾಗೆ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವಾಗ ಏನಿಲ್ಲ ಫ್ರೆಂಡ್ಸ್, ಸಾಯಂಕಾಲ ಅಂದರೆ ಬೆಳಿಗ್ಗೆ ನಾನು ತಿಂಡಿ ಮಾಡಿದ್ದೆ. ತಿಂಡಿಯನ್ನು ಪರ್ಫೆಕ್ಟಾಗಿ ನಾನು ಅದರಲ್ಲೂ ನಾನು ಹೇಗೆ ಮಾಡಿದೆ ಅಂದರೆ ಅದನ್ನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಏನೆಲ್ಲ ಹಾಕಿದ್ದೆ ಏನು ಎತ್ತ ಅನ್ನೋದನ್ನು ಒಂದು ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ಪಲಾವ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಸಾಲೆ ಹಾಕಿ ಮಸಾಲೆ ರುಬ್ಬಿ ಮಾಡೋದು ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮ್ ಸಮ್ ಟೈಮ್ ಹೇಳ್ಬೇಕು ಅಂತಂದರೆ ಒಂದೊಂದು ಸಲ ಅದು ಕೂಡ ಚೆನ್ನಾಗಿರುತ್ತೆ. ಏನು ಅಂತಂದರೆ ಈ ಮಸಾಲೆನ ಮಿಕ್ಸಿಗೆ ಹಾಕ್ತೇನೆ ಮಾಡೋವಂಥದ್ದು ಮಿಕ್ಸಿಗೆ ಹಾಕದೆ ಮಾಡೋವಂಥದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಮಾಡ್ತಾಯಿದ್ದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರಾಗೆ ಮಿಕ್ಸಿಗೆ ಹಾಕದೆ ಮಾಡ್ತಾಯಿದ್ದೀನಿ. ಅದು ತುಂಬ ಟೇಸ್ಟಿಫುಲ್ಲಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೂಕು ಏನು ಮಾಡ್ತಾಳೆ ನೋಡೋಣ ಮನೆ. ಕೂಕು ಕೆಲಸ ಏನು ಅಂದರೆ ಇವತ್ತು ಬೇರೆ ಒಂದು ಯಾವುದೋ ಒಂದು ವೀಡಿಯೋಗೆ ರೆಡಿ ಆಗ್ತಾ ಇದ್ದಾರೆ. ಯಾವ ವೀಡಿಯೋ ಅದು ಅಂತಂದರೆ ಅದು ಕೂಡ ಅಪ್ಕಮಿಂಗಲ್ಲಿ ಬರುತ್ತೆ. ಮೋಸ್ಟ್ಲಿ ಆ ವಿಡಿಯೋ ಬರುತ್ತೋ ಈ ವಿಡಿಯೋ ಬರುತ್ತೋ ಗೊತ್ತಿಲ್ಲ ನನಗೆ. ಇವತ್ತು ಬೇರೆ ಒಂದು ವೀಡಿಯೋದಲ್ಲೂ ಕೂಡ ಅದಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀವಿ. ಅದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಅವಳು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಇವತ್ತು ಎರಡು ವ್ಲಾಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಇದು ಒಂದಿನ ಬರುತ್ತೆ. ಆ ಒಂದು ವ್ಲಾಗು ಕೂಡ ಚಾಲೆಂಜಿಂಗ್ ವಿಡಿಯೋ ಅದು ಕೂಡ ಒಂದಿನ ನೆಕ್ಸ್ಟ್ ಅದನ್ನು ಕೂಡ ಹಾಕ್ತೀನಿ. ಬಟ್ ಈ ವ್ಲಾಗ್ ಬರೋದು ಆ ವ್ಲಾಗ್ ಬರುತ್ತೆ ಖಂಡಿತ ನನಗೂ ಕೂಡ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಓಕೆನಾ ಫ್ರೆಂಡ್ಸ್, ಕಂಟಿನ್ಯೂ ಮಾಡೋಣ ಬನ್ನಿ ವ್ಲಾಗ್ನ. ಫ್ರೆಂಡ್ಸ್, ಇವಾಗ ಮಾರ್ಕೆಟ್ಗೆ ಹೋಗಿದೆ. ಏನೆಲ್ಲ ತೊಗೊಂಬಂದೆ ಅಂದರೆ ಈ ಸಲ 200 ರೂಪಾಯಿಗೆ ಇಷ್ಟು ತೊಗೊಂಬಂದಿದ್ದೀನಿ. ಜಾಸ್ತಿ ಬಂದಿದೆ ಕಮ್ಮಿ ಬಂದಿದೆ ಗೊತ್ತಿಲ್ಲ. ನಿಮಗೆ ಗೊತ್ತಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿ, ಇಷ್ಟು ನಾನು ಐಟಮ್ಸ್ ತೊಗೊಂಬಂದಿದ್ದೀನಿ. ಹೇಳ್ಬೇಕು ಅಂದರೆ ಮುಂಚೆ 200 ರೂಪಾಯಿಗೆ ಒಂದು ಮೂಟೆಗಿಂತ ಜಾಸ್ತಿ ಬರೋದೇನೋ. ಬಟ್ ಈಗಿನ ಒಂದು ರೇಟಲ್ಲಿ ಇಷ್ಟು ನಾವು ತರಕಾರಿ ತೊಗೊಂಬಂದರೆ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದು ಜಾಸ್ತಿ ಅನಿಸುತ್ತೆ. ಯಾಕಂದರೆ ನಮಗೆ ಮೊನ್ನೆ ಇದಕ್ಕಿಂತ ಕಮ್ಮಿ ಬಂದು 200 ರೂಪಾಯಿಗೆ ಇದು ಜಾಸ್ತಿ ಅಂತ ಅನ್ನೋ ಫೀಲ್ ಆಗುತ್ತೆ ಅಷ್ಟೇ. ಇದು ಕಮ್ಮಿನೇ ಹೇಳಬೇಕು ಅಂದರೆ. ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮೋಸ್ಟ್ಲಿ ಸೋರೆಕಾಯಿ ತೊಗೊಂಬಂದಿದ್ದು. ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ನಮ್ಮ ಆಶಾ. ಸೋರೆಕಾಯಿ, ಹೀರೆಕಾಯಿ, ಪಟ್ಲೆಕಾಯಿ ಇದೆಲ್ಲ ತೊಗೊಂಬರಮ್ಮ ಸಾರು ಮಾಡೋಣ ಅಂತ ಅವ್ರು ತುಂಬ ದಿನ ಹಿಂಚೆ ಹೇಳಿದ್ರೆ. ಇತ್ತೀಚೆಗೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಬ್ಯುಸಿ ಆಗಿಬಿಟ್ಲು. ಆ ಸರಿ ಸರ್ ಅಂತ ಜ್ಞಾಪಿಸೋದೆಲ್ಲ. ಏನು ಚಿಕನ್ ಅಂತಂದರೆ ಖುಷಿ ಆಗ್ತಾಳೆ. ಯಾವಾಗ ಕೇಳ್ತಾಳೆ ಬಾಯ್ಬಿಟ್ಟು ಬಿರಿಯಾನಿ ಚಿಕನ್ ಅಂತ ಯಾವಾಗಲೂ ಉಂಟೆ ಜಾಸ್ತಿ ಇಲ್ಲ. ಈ ಸಲ ನಾನು ಯಾವಾಗಲೂ ಇವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಇವಾಗ ನೆನ್ಪಿಟ್ಕೊಂಡು ಸೋರೆಕಾಯಿ ತೊಗೊಂಡು ಫಸ್ಟ್ ಟೈಮ್ ಮಾಡೋಣ ಸಾಂಬಾರು ಅಂತೇಳಿ ಬೇಳೆ ಮರ್ತು ಬಂದುಬಿಟ್ಟಿದ್ದೀನಿ. ಹೋಗಬೇಕು ನೆಕ್ಸ್ಟ್. ಆಮೇಲೆ ಈಗ ತಿಂಡಿ ಮಾಡಿಬಿಟ್ಟು ಹೋಗೋದು ತೊಗೊಂಬರೋದಕ್ಕೆ ಸೋರೆಕಾಯಿ ತೊಗೊಂಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಊಟಿ ಬೀನ್ಸ್ ಸಿಕ್ತು 20 ರೂಪಾಯಿ ಕಾಲು ಕೆಜಿ, 80 ರೂಪಾಯಿ ಕೆಜಿ. ಮಿಸ್ ಮಾಡಿದ್ರೆ ತೊಗೊಂಬಂದ್ಬಿಟ್ಟೆ ಯಾವುದೆಲ್ಲನ ಇರಲಿ ಅಂತೇಳಿ. ನನಗೆ ಈ ಬೀನ್ಸ್ ಅದು ತುಂಬ ಇಷ್ಟ, ಚೆನ್ನಾಗಿರುತ್ತೆ. ನೋಡಿ, ಮುರಿದ ತಕ್ಷಣ ಎಷ್ಟು ಚೆನ್ನಾಗಿ ನಾರೇ ಇರೋಲ್ಲ, ಟಕ್ಕಂತ ಉಳಿಯುತ್ತೆ ಗೊತ್ತಾ, ನಾರೇ ಇರೋಲ್ಲ. ನನಗೆ ಇದನ್ನು ಹಾಕಿ ಪಲಾವ್ ಮಾಡೋದು ತುಂಬ ಇಷ್ಟ. ಹೇಳ್ಬೇಕು ಅಂದರೆ ಪಲಾವ್ ಮಾಡುವಾಗ ಈ ಬೀನ್ಸ್ ಫ್ರೆಶ್ ಆಗಿರಬೇಕು ಮೇಯ್ನು. ಆಲೂಗೆಡ್ಡೆ, ಬೀಟ್ರೂಟು, ಕ್ಯಾರೆಟು ಅದು ಸ್ವಲ್ಪ ಬಾಡಿದ್ರೂ ಪರವಾಗಿಲ್ಲ, ಕಸಕ್ಕಂತ ತಿನ್ಬೋದು, ತಿನ್ನೋದು ಚೆನ್ನಾಗಿರುತ್ತೆ. ಬಟ್ ಆದರೆ ಬೀನ್ಸ್ ಅನ್ನೋದು ಇದೆಯಲ್ಲ ಅದು ಸ್ವಲ್ಪ ಬಲ್ತ್ಬಿಡ್ತು ಅಂದರೆ ಅದರ ನಾರು ಏರಿಯೋದಂತೆ ತಿಂತಾ ಇದ್ರೆ ಅದು ಫುಲ್ ನಾರಾಗಿರುತ್ತೆ. ಅದು ತಿನ್ನೋಕ್ಕಾಗದೆ, ಉಗ್ಳಕ್ಕಾಗದೆ, ಸಾಯೋಕ್ಕಾಗದೆ, ಬದುಕೋಕ್ಕಾಗದೆ ಅಂತ ಒದ್ದಾಡ್ಬಿಡ್ಬೇಕಾಗುತ್ತೆ ತಿಂಡಿ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಬೀನ್ಸ್ ಸಿಕ್ತಲ್ವಾ, ಮಿಸ್ ಮಾಡಿದಾಗ ನಂಗೆ ತುಂಬ ಇಷ್ಟ. ಐ ಲವ್ ಇಟ್ ಬೀನ್ಸ್. ಓಕೆನಾ, ಅದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ. ಇದನ್ನು ಹಾಕಿ ಇವಾಗ ಆಶಾ ಕೂಕು
ಇವತ್ತು ಪಲಾವ್ ಮಾಡ್ತಾಳೆ. ನನಗೆ ಸಾಕಾಯಿತು ಹೋಗಿ ಬಂದು. ಫ್ರೆಂಡ್ಸ್ ಇಷ್ಟು ತೊಗೊಂಬಂದಿದ್ದೆ, ಇಷ್ಟೇ ಬೀನ್ಸ್ ಬಂದಿದ್ದು. 1/4 kg ಎಷ್ಟು ಬರ್ತವೆ ಫ್ರೆಂಡ್ಸ್? 1/4 kg ತೂಕು ಕರೆಕ್ಟಾಗಿ ಕೊಟ್ಟವ್ರೆ. ಎಷ್ಟು ಬಂದಿದ್ದಾವೆ ಅಂದರೆ 1/4 kg ಇಷ್ಟೇ ಬಂದಿದ್ದಾವೆ. ಓ ಮೈ ಗುಡ್ನೆಸ್. ಇವಾಗ ನಾನು ಒಳ್ಳೆ ಫ್ರೆಶ್ ಆಗಿರೋಂಥ ಪಲಾವ್ ತಿನ್ನಬೇಕು. ಇಷ್ಟು ಹಸಿರುಗಾಯಿ 10 ರೂಪಾಯಿಗೆ ಪರವಾಗಿಲ್ಲ, 10 ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ. ಹಾಗೆ ನನಗೆ ಸೊಪ್ಪು ತರಬೇಕು ಅನಿಸ್ತಿತ್ತು. ಪರವಾಗಿಲ್ಲ ಕಮ್ಮಿ ಕೊಟ್ಟವ್ರೆ, ಪರವಾಗಿಲ್ಲ ಜಾಸ್ತಿ ಕೊಟ್ಟಿದ್ದಾರೆ. ಸಾರಿ ಕಲೆಕ್ಷನ್ ಮಾಡ್ಕೊಳ್ಳಿ, ಪರವಾಗಿಲ್ಲ ಜಾಸ್ತಿ ಕೊಟ್ಟಿದ್ದಾರೆ. ಇದಕ್ಕೆ ಫ್ರೆಂಡ್ಸ್ 40 ರೂಪಾಯಿ. ಇಷ್ಟು ಸೊಪ್ಪಿಗೆ 40 ರೂಪಾಯಿ. ಏನು ಬಂದಿದೆ ಅಂದರೆ ಯಪ್ಪ ದೇವ್ರೆ, ಇದನ್ನ 10 ರೂಪಾಯಿ ಕೊಡೋರು. ಇದು 10 ರೂಪಾಯಿ 3, 20 ರೂಪಾಯಿ 4, 10 ರೂಪಾಯಿ 3 ಈ ಥರ ಎಲ್ಲ ಕೊಡೋದು. 20 ರೂಪಾಯಿ 5 ಎಲ್ಲ ಕೊಟ್ಟಿರೋದು. ನಾನು ಇದೇ ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ 20 ರೂಪಾಯಿ 5 ಫ್ರೆಂಡ್ಸ್ ಚೆನ್ನಾಗಿ ಸಿಕ್ಕಿದೆ ಅಂತ. ಇವಾಗ ರೇಟ್ ಏನಾಗಂಗೆ ಸೊಪ್ಪು ಹಂಗೆ ಒಂದ್ಸಲ ಏರುತ್ತೆ, ಒಂದ್ಸಲ ಕೆಳಗಿಳಿಯುತ್ತೆ. ಇಷ್ಟಕ್ಕೇನೆ ಈ 3 ಸೊಪ್ಪಿಗೆ ಫ್ರೆಂಡ್ಸ್ ಏನು ಗೊತ್ತಾ, ಈ 3 ಸೊಪ್ಪಿಗೆ ಎಷ್ಟು 40 ರೂಪಾಯಿ ತೊಗೊಂಡು 3 ಸೊಪ್ಪಿಗೆ. ನಂಗೆ ಸೊಪ್ಪು ಸಾರು ತಿನ್ನಾಗಾಯ್ತು. ಮನೆಗೆ ಏನು ತರಕಾರಿ ಇಲ್ಲ, ಏನು ಸಾರು ಮಾಡಲಿ ಅಂತ ಐಡಿಯಾ ಯೋಚನೆ ಮಾಡ್ತಾ ಇದ್ದೆ. ಐಡಿಯಾ ಮಾಡ್ತಿದ್ದೆ, ಬಟ್ ಏನು ಹೊಳಿಲ್ಲ. ಈ ಐಡಿಯಾ ಹೊಳಿತು, ತೊಗೊಂಬಂದೆ ಕಟ್ ಅಂತ ಹೋಗಿ. ಮೇನ್ ಹೋಗಿದ್ದೆ ಸೊಪ್ಪು ತರೋದಕ್ಕೋಸ್ಕರ. ಹಾಗೆ ಈ ಒಂದು ಹಾಲು ತೊಗೊಂಬಂದೆ, ಸ್ಪೆಷಲ್ ಹಾಲು. ಹಾಗೆ 1/4 ಲೀಟ್ರ್ ಮೊಸರು ತೊಗೊಂಬಂದೆ. ಹಾಗೆ ಲೆವಿಸ್ಟಾ, ಓವೆ ಗುಡ್ಡೆಸ್. ಇದು ಲೆವಿಸ್ಟಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನ ಹಾಕಿ ನಿಜವಾಗ್ಲೂ ಒಂದು ನೆಸ್ಕೆಫೆ ಸನ್ರೈಸ್ ಹಾಕಬೇಕು. ಇದರಲ್ಲಿ ಲೆವಿಸ್ಟಾದಲ್ಲಿ 1/4 ಭಾಗ ಹಾಕಬೇಕು. ಹಾಕ್ಬಿಟ್ಟು ಇಷ್ಟು ಲೋಟದಲ್ಲಿ ಮುಕ್ಕಾಲು ಕಾಫಿ ಕುಡಿದ್ಬಿಟ್ರೆ ಗಟ್ಟಿಯಲ್ಲಿ ಕಳೆದೋಗ್ಬಿಟ್ಟಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಅದಕ್ಕೋಸ್ಕರ ನಾನು ಹೇಟ್ ಮಾಡಿದ್ದೆ, ಇದನ್ನ ಹೇಳ್ಬೇಕು, ಲೆವಿಸ್ಟಾ ತರ್ತಾರೆ ಲೆವಿಸ್ಟಾ ಎಲ್ಲಿ ಸಿಗುತ್ತೆ ಅಂತ. ಬರೀ ಲೆವಿಸ್ಟಾ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಸಂಗೀತ ಸ್ವರ ನೆಸ್ಕೆಫೆ ಸನ್ರೈಸ್ ಜೊತೆಗೆ ಇದನ್ನ ಹಾಕಿ 1/4 ಭಾಗ. ಅದು ತುಂಬ ಟೇಸ್ಟಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಗೊತ್ತಿಲ್ಲ, ನಿಮಗೆಲ್ಲ ಹಿಂಗೋ ಏನೋ ಗೊತ್ತಿಲ್ಲ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಫಸ್ಟಿಗೆ ನಾನು ಹೇಟ್ ಮಾಡಿದೆ, ಅಯ್ಯೋ ಇದು ಯಾಕನ್ನ ತಂದು 10 ತೊಗೊಂಬಂದೆ ಅಂತೇಳಿ. ಬಟ್ ಇವಾಗ ಹುಡ್ಕೊಂಡೋಗಿ ತೊಗೊಂಬಂದಿನಿ. ಬೆಳಿಗ್ಗೆ ಕಾಫಿ ಕುಡಿದಿನಿ, ಸಮಾಧಾನ ಆಗಿಲ್ಲ. ಬರೀ ನೆಸ್ಕೆಫೆ ಕುಡಿದ್ನಲ್ಲ ಅದಕ್ಕೆ. ಹಾಗೆ ಬದನೆಕಾಯಿ ತೊಗೊಂಬಂದೆ, ಚೆನ್ನಾಗಿದ್ದಾವೆ. ಮೊನ್ನೆ ಬದನೆಕಾಯಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್, ಚಪಾತಿ ಮಾಡಿದ್ದು ಎಷ್ಟು ಚೆನ್ನಾಗಿ ಗೊತ್ತಾ. ಬಟ್ ಎಣ್ಣೆ ಮಾಡೋಕ್ಕೆ ಹೋಗಿ ಕರೆಂಟ್ ಇಲ್ಲದಕ್ಕೆ ಏನೋ ಒಂದು ಮಾಡಿದೆ. ಈ ಸಲ ಹಂಗಲ್ಲ, ಅದೇ ಮೆಥಡಲ್ಲೇ ಮಾಡ್ತೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ಥರ ಮಾಡಿದರೆ ಹೆಂಗಿರುತ್ತೆ ಟೇಸ್ಟ್ ಅನ್ನೋದು ನೀವು ಒಮ್ಮೆ ಟ್ರೈ ಮಾಡಿ, ಓಕೆನಾ? ಅನ್ಫಾರ್ಚುನೇಟ್ಲಿ ನಾನು ಎಣ್ಣೆಗಾಯಿ ಮಾಡಿ ಈ ಒಂದು ಬದನೆಕಾಯಿ ಕುಯ್ದುಬಿಟ್ಟು ಬದನೆಕಾಯಿನ ಅದಕ್ಕೆ ಸ್ಟಫಿಂಗ್ ತುಂಬ ಅದನ್ನು ಮಾಡೋದಕ್ಕೆ ಹೋಗಿದ್ದು. ಕರೆಂಟ್ ಎಷ್ಟೊತ್ತಾದರೂ ಬರಲಿಲ್ಲ. ಅದಕ್ಕೆ ಏನು ಮಾಡಿದೆ, ನಾನು ಪುಟಾಣಿ ಇತ್ತಲ್ವಾ, ಅದನ್ನು ತೊಗೊಂಡ್ಬಿಟ್ಟು ಹೆಚ್ಚಿರೋಂಥ ಮಸಾಲೆ ಐಟಮ್ ಎಲ್ಲ ಸಣ್ಣದಾಗಿ ಜಜ್ಜಿ ಅದನ್ನು ಒಗ್ಗರಣೆಗೆ ಹಾಕಿ ಈ ಬದನೆಕಾಯಿನ ಸಣ್ಣದಾಗಿ ಸ್ಲೈಸಸ್ ಮಾಡಿ ಹಾಕಿ ಮಾಡಿದೆ. ಇನ್ನೇನು ಕರೆಂಟ್ ಎಷ್ಟೊತ್ತಾದರೂ ಬರಲ್ಲ. ಊಟ ಮಾಡಿ 2 ಗಂಟೆ ಆದರೂ ಬರಲಿಲ್ಲ. ಆ ಥರ ಇತ್ತು. ಗೊತ್ತಿತ್ತು ನಾನು ಕರೆಂಟ್ ಬರೋ ಚಾನ್ಸ್ ಇಲ್ಲ ಅಂತೇಳಿ. ಹಾಗಾಗಿ ಆ ಥರ ಒಂದು ಐಡಿಯಾ ಮಾಡಿದ್ದಕ್ಕೆ ತುಂಬ ಟೇಸ್ಟಿಫುಲ್ಲಾಗಿ ಬಂದಿತ್ತು. ಎಣ್ಣೆಗಾಯಿಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು, 2-3 ಕೈ ಮೇಲೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅದೇ ಮೆಥಡಲ್ಲಿ ಮತ್ತೆ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಮಾಡ್ತೀನಿ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ಅದಕ್ಕೆ ಫ್ರೆಶ್ ಆಗಿರೋ ಬದನೆಕಾಯಿ ತೊಗೊಂಬಂದೆ. 1/2 kg ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಪುಣ್ಯಾತ್ಮ ಪಾಪ ಜಾಸ್ತಿ ಕೊಟ್ಟಾರೆ. ಅವತ್ತು ಇದು ಕೂಡ ಅಷ್ಟೇ ಫ್ರೆಂಡ್ಸ್, ಓನ್ಲಿ 20 ರೂಪಾಯಿ ಅಷ್ಟೇ. ಚಾಯ್ ಮತ್ತೆ ಹಣ್ಣು ತೊಗೊಂಬಂದೆ. ಮತ್ತೆ ಈ ಬದನೆಕಾಯಿ ತಗೊಂಡು ಫ್ರೆಶ್ ಆಗಿರೋ ಬದನೆಕಾಯಿ. ಹಾಗೆ ಇನ್ನೊಂದು ಟೊಮೊಟೊ ತಗೊಂಬಂದೆ. ತರಕಾರಿಯ ಕತೆ ಇದು. ತರಕಾರಿ 1 kg ಒಂದು ಕಡೆಗೆ 10 ರೂಪಾಯಿ, ಅಲ್ಲ 1 kg 10 ರೂಪಾಯಿ, ಇನ್ನೊಂದು ಕಡೆಗೆ 20 ರೂಪಾಯಿ. ಏನು ಟೊಮೊಟೊ? ಹೌದಾ? ಟೊಮೊಟೊ ಒಂದು ಕಡೆ ನೋಡಿದ್ರೆ 20 ರೂಪಾಯಿ. ಅಲ್ಲೆಲ್ಲರೂ ಕೇಳ್ಕೊಂಬಂದ್ರೆ ಈ ಕಡೆ ಸ್ವಲ್ಪ ಮುಂದೆ ತಳ್ಳಗಾಡಿ ಕೇಳಿದ್ರೆ 10 ರೂಪಾಯಿ ಹೇಳ್ದ. ಅದೇನೋ 1 kg ಸಾಕು. ಫ್ರೆಂಡ್ಸ್, ನಾನು ಫ್ರೆಶ್ ಆಗಿರೋ ತರಕಾರಿ ತೊಗೊಂಬಂದಿದ್ದೆ. ಅದರಲ್ಲೂ ಊಟಿ ಬೀನ್ಸ್ ಸಿಕ್ಕಿತ್ತು ಅಪರೂಪಕ್ಕೆ ಅಂತೇಳ್ಬಿಟ್ಟು. ಚೆನ್ನಾಗಿ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಮಿಕ್ಸಿಗೆಲ್ಲ ಹಾಕಿ ಮಾಡ್ತಾರಂಥ ಪಲಾವು. ಇದು ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ. ಅದು ತುಂಬಾ ಟೇಸ್ಟಿಫುಲ್ಲಾಗಿರುತ್ತೆ ಮತ್ತು ವೆರೈಟಿಯಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ನಾನು ಸ್ಟವ್ ಹಚ್ಚಿ ಇವಾಗ ಕುಕ್ಕರ್ ಇಟ್ಟೋದಕ್ಕೆ ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಏನಿದ್ರು ಕೂಡ ನಾವು ಮನೇಲಿ ಸೋಂಪು ಇದ್ರೂ ಸೋಂಪು ಹಾಕೋಬೋದು, ಪಲಾವ್ ಎಲೆ ಇದ್ದರೂ ಪಲಾವ್ ಎಲೆನೂ ಹಾಕೋಬೋದು. ನಾನು ಸೋಂಪು ಪಲಾವ್ ಎಲೆ 2 ಹಾಕಿಲ್ಲ ಫ್ರೆಂಡ್ಸ್. ಇವಾಗ ಹೆಚ್ಚಿಟ್ಕೊಂಡಿದ್ದಂಥ ತರಕಾರಿ ಬೀನ್ಸು, ಕ್ಯಾರೆಟು, ಇದಕ್ಕೆ ಬೇಕು ಅಂತಲೇ ನಾನು ಬೀಟ್ರೋಟ್ ಹಾಕಿಲ್ಲ. ಹಾಗೆ ಸ್ವಲ್ಪ ಏನಂತಂದರೆ ಟೊಮೊಟೊ ಹಾಕಿ ಅದಕ್ಕೆ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಹಸಿರುಗಾಯಿನ ಬಂದು ನಾನು ಇವಾಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋಂಥದ್ದು. ಇವಾಗ ಫ್ರೆಂಡ್ಸ್ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ, ಆಯಿತಾ? ಒಂದು 5 ನಿಮಿಷ ಚೆನ್ನಾಗಿದೆಲ್ಲ ಉಪ್ಪು ಹಿಡೀಲಿ, ಹಾಗೆ ಎಣ್ಣೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತೇಳಿ ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ತಾ ಇರೋಂಥದ್ದು. ಇದಕ್ಕಿನ್ನೇನು ಹಾಕಿಲ್ಲ ನಾನು. ಶುಂಠಿ, ಬೆಳ್ಳುಳ್ಳಿ, ಹಾಗೆ ಪುದೀನ, ಕೊತ್ತಂಬರಿ, ಹಸಿರುಗಾಯಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿರೋಂಥದ್ದು. ರುಬ್ಬಿ ಮಾಡಿದ್ರು ಕೂಡ ತುಂಬಾ ಕಲರ್ಫುಲ್ಲಾಗಿ ಟೇಸ್ಟಿಫುಲ್ಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹೆಚ್ಚಿರು ಕೂಡ ಮಾಡ್ತಾರೆ, ಹಾಗೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕಿಂತ ಒಂದು ಕೈ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಇದು
ರುಬ್ಬಿ ಮಾಡೋದ್ರಿಂದ ತುಂಬಾ ಟೇಸ್ಟಿಫುಲ್ಲಾಗಿ ಬಂತು. ನೀವು ಒಮ್ಮೆ ಬೇಕಿದ್ದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ಮುಕ್ಕಾಲು ಲೋಟ ಅಕ್ಕಿನ ನಾವು ತೊಳೆದು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಇವಾಗ ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮುಕ್ಕಾಲು ಲೋಟ ಅಕ್ಕಿಗೆ ನಾವು ಎಷ್ಟು ಲೋಟ ನಾವು ನೀರು ಹಾಕ್ತೀವಿ ಅಂತ ಆ್ಯಸ್ ಯೂಶುವಲ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಕಿಚನಲ್ಲಿ ಎವ್ರಿ ಟೈಮ್ ಮಾಡೋದಂಥದ್ದೇ. ಪ್ರತಿದಿನವೂ ಮನೇಲಿ ಪಲಾವ್ ಎಷ್ಟು ಮಾಡಿದರೂ ಕೂಡ ಜನ ಮನೇಲಿ ಇದ್ದಂಥ ಮೆಂಬರ್ಸ್ಗಳು ತಿಂತಾರಲ್ವ, ಹಾಗಾಗಿ ಅದನ್ನೇನು ಹೇಳೋದು ಬೇಕಾಗಿಲ್ಲ ಅಂತ ಹೇಳಿ ಅದನ್ನು ಹೇಳ್ತಾ ಇಲ್ಲ. ಅದನ್ನು ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಆದರೂ ಕೂಡ ಹೇಳ್ತೀನಿ ನೋಡಿ. ಮುಕ್ಕಾಲು ಲೋಟ ಅಕ್ಕಿಗೆ ಅದಕ್ಕೆ 1-1.5 ಲೋಟದಷ್ಟು ನಾನು ನೀರು ಹಾಕಿರೋಂಥದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಟೇಸ್ಟ್ ನೋಡಿ ಹಾಕಿ ಇದನ್ನೇನು 1-2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ಹೆಂಗೆ ಗೊತ್ತಾಗುತ್ತಾ, ಇದನ್ನು ತೊಗೊಂಬರ್ತಾ ಇದ್ದೀನಿ, ಜಾಸ್ತಿ ಬೇಡ, ಬನ್ನಿ ಅಂತ ಕರಿತಾ ಇದ್ದೀನಿ. ಇದನ್ನು ತೊಗೊಂಬರ್ತಾ ಇದ್ದೀನಿ, ಜಾಸ್ತಿ ಬೇಡ. ಹೇಳ್ಬೇಡ ಅನ್ಲಿಲ್ಲ, ತಗೊಂಬರ್ತಾ ಇದ್ದೀನಿ. ಒಂದೇ ಸಮನೆ ಕೂಗ್ಬೇಡ ಅಂದಿದ್ದು. ಒಂದೇ ಸಮನೆ ಕೂಗ್ತಿತ್ತಲ್ಲ, ಕೂಗ್ಬೇಡಮ್ಮ, ನಾನು ತಾಂಬರ್ತೀನಿ ಹೆಚ್ಚಿಟ್ಟಿದ್ನಲ್ಲ ಜೊತೆಗೆ ತಾಂಬರ್ತಾ ಇದ್ದೀನಿ ಅಂತ ಹೇಳಿದ್ದು. ನೀನೇನೋ ತಿಳ್ಕೊಂಡೆ. ಹೇಳ್ಬೇಡ ಅಂತೆಲ್ಲ ಕರಿಬೇಡ, ಬಂದೆ ಅಂದಿದ್ದು. ಮತ್ತೀಗ ಹೇಳ್ಬೇಡ ಅಂತೀಯ? ಬೇಕಿರುತ್ತೆ ಏಟೇನು ಮಾಡಲ್ಲಮ್ಮ, ಆಮೇಲೆ ತಿಂತೀನಿ. ಅದಕ್ಕೊಂಥರ ಫ್ರೆಂಡ್ ಹೇಳ್ತಾಳೆ ನೋಡಿ ಅವಳು, ಅದಕ್ಕೆ ಏಟೇನು ಮಾಡಲ್ಲ ಬಿಡು, ಅದಕ್ಕೆ ಯಾಕೆ ಬೈದ್ಯಾ ಅಂತ ಹೇಳ್ತಾಳೆ. ಮತ್ತೆ ಬೈದ್ರೆ ತಿನ್ಬೇಕು ತಾನೇ, ತಿನ್ನಲ್ಲ ಅಂದ್ರೆ ನಾನು ಬೈಯಂಗಾಗುತ್ತೆ. ಹೌದು ತಾನೇ? ನೀವು ಇದ್ದೀರಾ, ಮದರ್ ಪೇರೆಂಟ್ಸ್ ಎಲ್ಲ ಇದ್ದೀರಾ, ನೀವು ಇದ್ದೀರಲ್ಲ, ಅವ್ರೇನ್ ಅನ್ಕೋಬೇಕು? ಅವರು ನೋಡ್ತಾ ಇದ್ದಾರೆ. ಮದರ್ ಪೇರೆಂಟ್ಸ್ ಇರ್ತಾರಲ್ವಾ, ಫಾದರು ಅಥವಾ ಮದರ್ ಮಕ್ಕಳಿಗೆ ಹಣ್ಣು ತಿನ್ನೋದ್ರೆ ಆಯ್ತು ಕೂಡ ಅಂದ್ರೆ ಒಂದು ಖುಷಿ ಹೋಗುತ್ತೆ. ಅರ್ಥ ನಾನೇನ್ ಮಾಡ್ಲಿ ಹೇಳು? ಅಷ್ಟು ಸರ್ತಿ ನೀನು ಹೇಳಿರ್ತಿ ಅಂತ ಅರ್ಥ. ನಾನು ಓಪನ್ ಮಾಡ್ತಾನೆ ಅಷ್ಟೇ. ನಾನೇನು ಅವ್ಳು ಫೋರ್ಸ್ ನೆನ್ನೆ ಮೊನ್ನೆ ಅಚ್ಚಮ್ಮ ಹೇಳಿದ್ರೆ ನಾನು ಮ್ಯಾಟ್ರ್ ಅಲ್ವಾ, ನಾನೇ ತಿಂದಿಲ್ಲ. ಇವಳಿಗೆ ನೆಲ್ ಕೊಡ್ಲಿ ಫ್ರೆಂಡ್ಸ್, ಕೇಳಿ ಉಲ್ಟಾ ಹೊಡಿತಿದ್ದಾಳೆ. ಹೇಳೋ ಪ್ರತಿ ಸಲನು ಹಣ್ಣು ತಿನ್ನೋ ಪ್ರತಿ ಸಲ ಎಷ್ಟೊತ್ತಿ ಹೇಳ್ತೀಯಾ ಫ್ರೆಂಡ್ಸ್? ಗೊತ್ತಾ, ಒಳ್ಳೇದನ್ನ ಒಡೆದು ಕೊಡ್ಬೇಕಂತೆ, ಒಡೆದು ಹೇಳ್ಬೇಕಂತೆ. ಒಳ್ಳೇದನ್ನ ಕೆಟ್ಟದನ್ನಲ್ಲ, ಒಳ್ಳೇದನ್ನ ಒಡೆದು ತಿನ್ನಿಸ್ಬೇಕಂತೆ, ಒಡೆದು ಕೊಡ್ಬೇಕಂತ. ಅದನ್ನ ಆ ರೀತಿ ಒಂದು ಗಾದಿ ಮಾತಿದೆ. ಬಟ್ ಅದನ್ನ ಪರ್ಫೆಕ್ಟ್ ಆಗಿ ಬರ್ತಿಲ್ಲ, ಯಾಕಂದ್ರೆ ಈಗಿನ ಕಾಲದಳಲ್ವಾ, ಅದಕ್ಕೆ ಈಗಿನ ಕಾಲ ಮಮ್ಮಿ ನಾನು ಸಂತೂರ್ ಮಮ್ಮಿ, ಅದಕ್ಕೋಸ್ಕರ ನನಗೆ ಅದು ಬರ್ತಾ ಇಲ್ಲ ಗಾದೆ. ಈಗ ಒಡೆದು ತಿನ್ನಿಸ್ಬೇಕು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾರೆ. ಒಳ್ಳೇದಕ್ಕೆ ಒಡೆದು ಬುದ್ಧಿ ಹೇಳು, ಬೈದು ಬುದ್ಧಿ ಹೇಳು. ನಯಸ್ಸಾಗಿ ನಗ್ನಗ್ತಾ ಹೇಳೋರೆಲ್ಲ ಕೆಡ್ಕಿಗೆ ಹೇಳ್ತಾರಂತೆ. ಒಡೆದು ಬುದ್ಧಿ ಹೇಳೋರು ಅಥವಾ ಬೈದು ಬುದ್ಧಿ ಹೇಳೋರೆಲ್ಲ ಒಳ್ಳೇದಕ್ಕೆ ಹೇಳ್ತಾರಂತೆ. ನಾನು ಹಣ್ಣು ತಿನ್ನೋದು ತಪ್ಪಂದ್ರೆ ನಾನು ಏನ್ ಮಾಡ್ಲಿ ಹೇಳ್ರಿ? ತಪ್ಪಲ್ಲ, ಆಮೇಲೆ ತಿಂದೆ ಅಂತ ಅಂದೆ. ಆಮೇಲೆ ಯಾವ ತಿಂತಾರೆ ಫ್ರೆಂಡ್ಸ್? ಊಟ ಮಾಡ್ಬೇಕಾದ್ರೆ ತಿಂತಾರೆ. ಊಟ ಆದ್ಮೇಲೆ ಮಕ್ಕೊಂಡ್ಬಿಡ್ತಾಳೆ ಅವಳು. ಅವಳು ಏನ್ ಮಾಡ್ತಾಳೆ ಗೊತ್ತಾ? ಊಟ ಮಾಡಿದ್ಮೇಲೆ ಮಕ್ಕೊಂಡ್ಬಿಡ್ತಾಳೆ ಅವಳು. ನಿನಗಲ್ಲ ನನಗಲ್ಲ ಅಷ್ಟೇ. ನನಗೆ ಹಣ್ಣು ಇಷ್ಟ ಆಗಲ್ಲ, ನಂಗೆ ಸುಮ್ಮನೆ ಬೇಡ ಅಷ್ಟೇ. ಪಪ್ಪಾಯ ಆಗೋದಿಲ್ಲ ಫ್ರೆಂಡ್ಸ್, ಅವಳು ಒಂಥರ ಇಷ್ಟನೇ ಕೊಡೋದಿಲ್ವಂತೆ. ಓಕೆ, ಬೇರೆ ಹಣ್ಣು ತಿಂತಾನೆ, ದ್ರಾಕ್ಷಿ. ಮೈ ಬಾಡಿ ಐ ಈಟ್ ಇಟ್, ಯು ನಾಟ್ ಈಟಿಂಗ್ ದಟ್. ಬೇರೆದೆಲ್ಲ ಹಣ್ಣು ತಿಂತೀನಲ್ಲ, ಆಪಲ್, ಅವಳಿಗೆ ಹೊಟ್ಟೆ ಉರಿ ಬರುತ್ತೆ, ದಾಳಿಂಬೆ ಹಣ್ಣು ಹೊಟ್ಟೆ ಉರಿ ಬರುತ್ತಂತ ಗೊತ್ತಿದ್ದು ಬಲಂತ ಮಾಡ್ರೆ ಅಳ್ದ್ರೆ ಇನ್ನೇ. ಮತ್ತೆ ಹತ್ರ ಎಲ್ಲ ಸರಿಯಾಗಿ ಬಿಡ್ತಾ ಫ್ರೆಂಡ್ಸ್. ಎಲ್ಲ ಹೇಳ್ಕೋಬೇಕು, ಬಾಯ್ ಕೊಟ್ಟಿಲ್ವಾ ದೇವ್ರು? ಹೇಳಿ ಸಾಕಾಗಿ ಹತ್ತಿದ್ದು. ಒಂದೇ ಸಲನೇ ಹೇಳಿದ್ದು. ಯಾರಿಗಾದ್ರು ತಿನ್ಬೇಕಾದ್ರೆ ಯಾರು ಇದೆ ತಗೊಳ್ತೀನಿ ಅಂತ ಬೇರೆಯವ್ರಿಗೆ ಕೊಡ್ತಾರಂತೆ. ತಾಯಿ ಆದವಳು ಮಗಳಿಗೆ ಕೊಡೋದ್ರಲ್ಲಿ ಅದು ತಪ್ಪ ಸರಿನಾ? ಅಥವಾ ಯಾರಾದ್ರೂ ಮಾಡ್ತಾರ ತಾಯಿ ಆದವ್ರು? ಹೇಳಿ ನೀವೇ. ನಾನು ಹಣ್ಣು ಕಟ್ ಮಾಡ್ತಿದ್ನ, ನೆನ್ನೆಲ್ಲ ತಿಂದಿಲ್ಲ ಅದನ್ನ ಪಪ್ಪಾಯ ಹಣ್ಣು, ಇವತ್ತೇ ಹೊಸ ತಂದಿದ್ದೀನಿ. ಅದನ್ನ ಯಾವಾಗ ಖಾಲಿ ಮಾಡಿ, ಇನ್ನೂ ಅರ್ಧ ಇತ್ತಲ್ಲ ಅದ ಖಾಲಿ ಮಾಡಿ, ಇವಾಗ ತಿನ್ನೋದು ಕಟ್ ಮಾಡ್ರೆ ನಿನಗೂ ಕೊಡ್ತೀನಿ ಅಂದ್ರೆ ಬೇಡ ಅಂದ. ಒಂದೇ ಮದಿಗೆ ಬೈದೆ, ಬೇಜಾರಾಗುತ್ತೆ ಅಂತ ನಾನು ಇಟ್ಕೊಂತೀನಿ. ಅದಕ್ಕೆ ಹೇಳ್ಬೇಕಾ? ತೋರ್ಸು, ಹೇಳ್ಬೇಕಾ? ಕೂಕ್ ಯಾಕ 3 ದಿನದಿಂದ ಬಹಳ ರಾಂಗ್ ಪರ್ಸನ್ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಬಾ, ಅವಳಿಗೆ ನಾನು ಏನೇ ಹೇಳ್ಬಾರಂತೆ, ಏನೇ ಕೇಳಬಾರಂತೆ, ಅವಳ ಪಾಡಿ ಅವಳು ತಿಂದಾಗಿರ್ತಾಳೆ. ದಿಸ್ ಈಸ್ ಯುವರ್ ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ನೋಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರಂತೂ ವಂಡರ್ಫುಲ್. ಇದು ಏನು ಕಲರ್ ಇಸ್ ವೆರಿ ಬ್ಯೂಟಿಫುಲ್ ಆಗಿದೆ. ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ. ಸೌದ್ರೆ ಹೆಂಗಿರುತ್ತೆ ಗೊತ್ತಾ? ಅಂದ್ರೆ ತಿನ್ನೋದನ್ನ ಸವಿತಾರಲ್ವ, ಅದನ್ನ ಹೇಳೋದು. ಪಾತ್ರೆ ಸೌದಂಗೆ ತಿಕ್ಕಿ ಪಾತ್ರೆ ಸವಿತಾವಲ್ಲ, ಆ ಥರ ಅಲ್ಲ ಹೇಳಿದ್ದು.
ಅದಕ್ಕೂ ನಗ್ತಾಳೆ. ಕಾಶಿನಾಥ್ ಅವರು ತುಂಬಾನೇ ಡಬಲ್ ಮೀನಿಂಗ್ ಮಾತಾಡೋರು, ಆ ಥರ ನಾನು ಮಾತಾಡಿಲ್ಲ. ನೋಡಿ ಫ್ರೆಂಡ್ಸ್, ತಿಂಡಿ ಎಷ್ಟು ಚೆನ್ನಾಗಿದೆ, ನೀವೊಮ್ಮೆ ಸವಿರಿ ಈ ಥರ ಮಾಡ್ಕೊಂಡು. ತಿಂಡಿ ಅಂತೂ ಆಯಿತು ಫ್ರೆಂಡ್ಸ್, ಈ ರೀತಿ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾವು ರೀಲ್ಸ್ ಬೇರೆ ಮಾಡಬೇಕಾಗಿತ್ತಲ್ವಾ, ಮುಸ್ಸಂಜೆ ಟೈಮಲ್ಲಿ ರೀಲ್ಸ್ ಮಾಡಿದಂಥದ್ದು ಫ್ರೆಂಡ್ಸ್. ಇವಾಗ ಜಸ್ಟು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾಯಿದ್ವಿ, ಅದನ್ನು ಮುಗಿಸಿ ಇವಾಗ ಅದೇ ಒಂದು ಜೋಶಲ್ಲಿದ್ದೀವಲ್ಲ, ಇನ್ನೊಂದೆರಡು ಮಾತಾಡಬೇಕು ಅನಿಸ್ತು ಮಾತಾಡ್ತಾ ಇದ್ದೀವಿ. ರೀಲ್ಸ್ ಮಾಡ್ಕೊಂಡ್ವಿ, ಹಂಗೆ ರೀಲ್ಸ್ ಮಾಡ್ಕೊಂಡ್ವಿ. ವೆದರ್ ಇಷ್ಟು ಚೆನ್ನಾಗಿದೆಯಲ್ಲ, ಸೂಪರ್ ಇದೆಯಲ್ಲ ವೆದರು. ಇಲ್ಲೇ ನಿಂತ್ಕೊಂಡು ಸುಮ್ಮನೆ ರೀಲ್ಸ್ ಮಾಡ್ಕೊಂಡು ನಿಂತ್ಬಿಟ್ಟವಳೆ, ಆರಾಮಾಗಿ ಚೆನ್ನಾಗಿದ್ದೀರ. ಅವ್ನಿಗೆ ಹೆಂಗೆ ಗೊತ್ತಾ, ಈ ಥರ ಸಂಜೆ ಟೈಮು ಮೊಳೆಲ್ಲ ಕೊಕೊಂಡಿರಬೇಕು, ಉರಿ ಉರಿ ಬಿಸಿಲಿರಬಾರ್ದು, ಸಣ್ಣಗೆ ಮಳೆ ಬಂದ್ರೂ ಓಕೆ, ಬಟ್ ಏ ಸ್ಟೇಟೆಲ್ಲ ಹೋಗ್ಬಿಡುತ್ತೆ, ಅದೇ ಈಗ ಅಲ್ಲ. ಆ ಊರಲ್ಲೂ ಕೂಡ ಹಿಂಗೆ ಇರೋದು, ಹೋಗ್ಲು ಕೂಡ ಹಂಗೇನೆ, ಏನೇ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲ ಮಳೆಗೆಲ್ಲ ಕುಣಿಯೋಳು ಹೋಗ್ಬಿಟ್ಟು. ನಮ್ಮ ಮನೆ ಮುಂದೆ ರೋಡ್ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಮಳೆಗೆಲ್ಲ ನಂದು ಬರೋಳು ಬಿಡಬಿಡೋದು ನೋಡಿ ಹೊಡಿತಾ ಇದ್ದೆ. ಅವಾಗೆಲ್ಲ ಬ್ಲಾಗ್ ಮಾಡ್ತಾ ಇರಲಿಲ್ವಲ್ಲ, ಅವಾಗೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರಲಿಲ್ಲ. ರೋಡಿಗೆ ಹೋಗ್ಬಿಡೋಳು, ಸೀದಾ ರೋಡ್ ಹತ್ರ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಿ ಹಿಂಗೆ ಮಳೆಗೆಲ್ಲ ನೆನ್ದು ಬಂದುಬಿಡೋಳು. ಇಲ್ಲೇ ಕುಣಿತಾಳೆ, ರೋಡಿಗೆ ಹೋಗಿ ಕೊಡಲ್ಲ, ಯಾಕಂದರೆ ಕೆಳಗೆಲ್ಲ ಇಳಿದು ಹೋಗಿ ನಾನು ಬಿಡಲ್ಲ. ಹೊಡಿದ್ರೆ ರೋಡಲ್ಲಿ ಕುಣಿಬೇಕು ಅಂತ ಜಾಸ್ತಿ ಐತಿ, ಮಳೆ ಬರುವಾಗ ಚೆನ್ನಾಗಿ ರೋಡ್ ಹಾಕಿ. ನಾವು ಏನೋ ಮಾತಾಡ್ತಾ ಇದ್ರಿ, ಈ ಥರ ಕೆಟ್ಟ ಒಂದು ಸೌಂಡಾ? ಗುರುವಾಯರಪ್ಪ ಫ್ರೆಂಡ್ಸ್, ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಸ್ ಹಾಕಿರ್ತೀವಿ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ಹಾಗೆಲ್ಲೂ ಕೂಡ ಫಾಲೋ ಆಗಿ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಆಗಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ ಈ ಒಂದು ವಿಡಿಯೋ ಕೆಳಗಡೆ, ಓಕೆನಾ? ಅಲ್ಲೂ ಕೂಡ ಹೋಗಿ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ, ಲೈಕ್ ಕೊಟ್ಟು ಒಳ್ಳೆ ಕಮೆಂಟ್ ಆಗಿ, ಓಕೆನಾ ಫ್ರೆಂಡ್? ಈ ಕುಕ್ಕುಮರಿ ನಾನು ಅಡುಗೆ ಮಾಡಬೇಕು, ಕುಕ್ಕುಮರಿ ನೀನು ಮಾಡ್ತೀನಿ, ನಾನು ಮಾಡಲಾ? ಹಾಗೆ ಮಸೊಪ್ಪು ಸಾಂಬಾರು ಮಾಡಲಾ ನಾನೇ ಅಂದರೆ ನಾನು ಮಾಡು, ನಾನು ಇಷ್ಟೊತ್ತು ರೀಲ್ಸ್ ಮಾಡಿ ಸಾಕಾಗಿದೆ ನನಗೆ, ಓಕೆ ಮಾಡು ನನ್ನ ಕೆಲಸ ಅಂತ ಹಂಗೇನಿಲ್ಲ, ನಾನೇ ಮಾಡ್ತೀನಿ ಬಿಡು. ಸೊಪ್ಪು ಸೋಸಿಲ್ಲ, ಬಟ್ ಅದನ್ನು ತಗೊಂಡು ಅಡುಗೆ ಮಾಡಲಿಕ್ಕೆ ಬೋರ್ ಆಗಿಬಿಟ್ಟಿದೆ. ಏನು ಗೊತ್ತಾ, ಸೊಪ್ಪು ಸೋಸಬೇಕು, ಹಾಗೆ ಸೊಪ್ಪು ಸೋಸಬೇಕು. ಹೊಟ್ಟೆ ಬೇರೆ ಚೆನ್ನಾಗಿ ಬಸೋದು, ಎಲ್ಲಾದರೂ ಹೋಟ್ಲಾಗ ಹೋಗಿ ಉಂಡ್ಬಿಡೋಣ ಅನಿಸ್ತಾ ಇದ್ದೀವಿ. ಏನು ಮಾಡೋದು, ಇಲ್ಲೇ ಉಂಟೀವಿ, ಅಡುಗೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಕತ್ಲಾಯಿತು. ಅದು 6-6:30. ಈ ಕೂಕು ಡ್ರೆಸ್ಸಿಂದು ಲಿಂಕ್ ಬೇಕಿದ್ರೆ ಕೊಡ್ತೀವಿ. ಈ ಕೂಕು ಡ್ರೆಸ್ಸಿಂದು ನನ್ನ ಚಾನಲಲ್ಲಿ ಲಿಂಕ್ ಕೊಡ್ತೀನಿ. ಇದು ಮೀಶೋದಲ್ಲಿ ತಗೊಂಡಿದ್ದು, ಇದು ಬಂದು ಮೀಶೋದಲ್ಲಿ ಎಲ್ಲ ತಗೊಂಡಿದ್ದು, ಚಿತ್ರದುರ್ಗದಲ್ಲಿ ತೊಗೊಂಡಿದ್ದು. ಈ ಡ್ರೆಸ್ ತರೋದಕ್ಕಂತಲೇ ನಾನು ಚಿತ್ರದುರ್ಗಕ್ಕೆ ಹೋಗಿ ತೊಗೊಂಬಂದಿದ್ದು, ಈ ಡ್ರೆಸ್ಗೋಸ್ಕರನೇ ಹೋಗಿದ್ದು ಫ್ರೆಂಡ್ಸ್. ಈ ಡ್ರೆಸ್ ಕತೆ ಗೊತ್ತಾ, ಇವಾಗ ಇದು ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ನೋಡಿ, ಒಂದು ವರ್ಷದ ಮುಂಚೆ, ಒಂದೂವರೆ ವರ್ಷದ ಮುಂಚೆ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಡ್ರೆಸ್ಸು. ಅದಕ್ಕೆ ನಾನು ಅಷ್ಟೊಂದು ಸ್ಕೂಲಿಂದ ಏನೋ ಸ್ವಲ್ಪ ಬಸ್ಕೊಂಬರ್ಬೇಕಾಯಿತು, ಯಾವುದೋ ಒಂದು ವಿಷಯದ ಮೇಲೆ ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೆ. ಆವಾಗ ಈ ಡ್ರೆಸ್ನ ನೋಡಿದೆ, ಸುಮ್ಮನೆ ಹಿಂಗೆ ಮಾಲಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಕಣ್ಣು ಆಡ್ಸ್ಕೊಬಂದ್ವಾ, ಹೋದ ಕಡೆಗೆಲ್ಲನೂ ಮಾಲಲ್ಲಿ ಹಿಂಗೆ ಒಂದು ರೌಂಡ್ ಹಿಂಗೆ ಕಣ್ಣು ಹಿಂಗೆ ಆಡ್ಸೋದು ಅಭ್ಯಾಸ. ತೊಗೊತೀವೋ ಇಲ್ಲ ಗೊತ್ತಿಲ್ಲ, ಒಟ್ಟು ಮಾಲಲ್ಲಿ ಹೋಗ್ಬಿಟ್ಟು ಹಿಂಗೆ ನೋಡ್ಕೊಂಬರೋದಂಥ ಅಭ್ಯಾಸ. ಹಂಗಾಗಿ ಈ ಬಟ್ಟೆ, ಈ ಒಂದು ಕ್ಲಾತ್ ನನ್ನ ಕಣ್ಣಿಗೆ ಬಿದ್ದುಬಿಡ್ತು, ಕಾಣ್ಬಾರ್ದು. ನಾನೇ ಮಾಡಿದೆ, ನೆಕ್ಸ್ಟ್ ಡೇ ಬಂದು ನಾನು ಅಷ್ಟೊಂದು ಅಮೌಂಟ್ ತೊಗೊಂಡೋಗಿಲ್ಲ, ಎಲ್ಲ ಏನು ಬೇಕೋ ಎಲ್ಲ ತೊಗೊಂಡು ಅಷ್ಟು ಬಂದುಬಿಟ್ಟು ತೊಗೊಂಡು ಹೋಗಿ ತೊಗೊಂಡಿದ್ದೆ, ಪ್ಲ್ಯಾನ್ ಹಾಕ್ಕೊಂಡು. ಅವಾಗ ನಾನು ಹಂಗಾಗಿ ಇದ್ರದ್ದು ಲಿಂಕ್ ಸಿಗೋಲ್ಲ. ಇದ್ರದ್ದು ಲಿಂಕ್ ಬೇಕಾದರೆ, ಈ ನಮ್ಮ ಆಶಿನ ಒಂದು ಕ್ಲಾತಿಂದು ಲಿಂಕ್ ಬೇಕಿದ್ರೆ, ಟಿ ಶರ್ಟ್ ಲಿಂಕು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ಔಟ್ ಮಾಡಿ, ಬೈ ಮಾಡಿ. ನಾನು ಒಂದು ಲಿಫ್ಟಿಗೆಲ್ಲ ಹೋಗಿದ್ದೆ, ರೆಡ್ಡು ಸಂಜೆ ಸೀರೆ ಬಾಗಿಲಲ್ಲಿ ಏನದು ಕತ್ತಾಯ್ತು ನಡಿಯಮ್ಮ. ಅಬ್ಬಾ ಕ್ಲಿಪ್ ಹಾಕ್ಬಿಡ್ಬೇಕು ಹಿಂಗೆ ನೋಡಿ, ಹೋಗಿಲ್ಲ ಒಳಗೆ ಹೋಗ್ತೀನಿ, ಒಳಗೋಗೋಣ, ಕತ್ಲಾಯ್ತು. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ಸಿಗ್ತೀನಿ, ಓಕೆನಾ? ಮತ್ತೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡು, ಓಕೆನಾ? ಕಂಟಿನ್ಯೂ ಆಗುತ್ತೆ ಈ ಬ್ಲಾಗ್. ಏನದು ಚಂದ ನೋಡೋಣ. ಚಂದರ ಬಾಯ್ ಬಾಯ್ ಬಾಯ್. ಗೂಗ್ಲಿ ಮೆಟ್ಟಿನಲ್ಲಿ
ಫ್ರೆಂಡ್ಸ್, ಇಲ್ಲಿ ರೀಲ್ಸ್ ಎಲ್ಲ ಮಾಡಿದ್ವಿ. ರೀಲ್ಸ್ ಎಲ್ಲ ಆದ ನಂತರ ಇವಾಗ ಸಾಯಂಕಾಲ ಗಟ್ಟಿ ಹಾಲಿಗೆ ಬ್ರೆಡ್ ತಿಂತಾರಂಥದ್ದು ಕಾಫಿ ಮಾಡಿಕೊಂಡು ರೀಲ್ಸ್ ನಾನು ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ನೂ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸಂಜೆ ಆಗಿದೆ. ನಾನು ಇವತ್ತು ಸೊಪ್ಪು ಸೋಸಬೇಕು ಅಂತ ಕೂತ್ಕೊಂಡ್ರೆ ಗ್ಯಾಸ್ ಬೇರೆ ಖಾಲಿಯಾಗಿತ್ತು. ಅದನ್ನೆಲ್ಲ ನಾನು ಆ್ಯಡ್ ಮಾಡಿದರೆ ಅಥವಾ ಸೊಪ್ಪು ಸೋಸಿದ್ದು ಅದನ್ನೆಲ್ಲನೂ ಕೂಡ ಆ್ಯಡ್ ಮಾಡಬೇಕು. ಇವತ್ತಿನ ಒಂದು ಡೇ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಂಡೆ. ತುಂಬ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.